ಇನ್ನು ಧರ್ಮಸ್ಥಳ ಪ್ರಕರಣದಲ್ಲಿ ದಿನಕ್ಕೊಂದು ಭಯಾನಕ ಸತ್ಯಗಳು ಹೊರಬೀಳ್ತಾ ಇವೆ. ನಿನ್ನೆ ರಾಜ್ಯದ 8 ಮಂದಿ ಸ್ವಾಮೀಜಿಗಳು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ರು. ಇದೀಗ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಅವರಿಗೆ ರಾಜ್ಯದ ಮಹಿಳಾ ಸಂಘಟನೆಗಳು ಪತ್ರ ಬರೆದಿವೆ. ಈ ಮಧ್ಯೆ ವೀರೇಂದ್ರ ಹೆಗಡೆ ಅವರು 4 ತಿಂಗಳಲ್ಲಿ ಅಣ್ಣಪ್ಪನ ಶಕ್ತಿ ಗೊತ್ತಾಗಿದೆ ಅಂತ ಹೇಳಿದ್ದಾರೆ. ಈ ಬಗ್ಗೆ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಧರ್ಮಸ್ಥಳದಲ್ಲಿ ಧರ್ಮ ಜಾಗೃತಿ ಸಮಾವೇಶ, 8 ನಿರ್ಣಯ ಅಂಗೀಕಾರ. ನಾಲ್ಕು ತಿಂಗಳಲ್ಲಿ ಅಣ್ಣಪ್ಪನ ಶಕ್ತಿ ಗೊತ್ತಾಗಿದೆ ಎಂದ ಡಾಕ್ಟರ್ ವೀರೇಂದ್ರ ಹೆಗಡೆ. ಅಣ್ಣಪ್ಪ ಅನ್ನೋ ಲಕ್ಷಣ ಇದ್ರೆ ಬೇರೆ ಯಾವ ಲಕ್ಷಣ ಬೇಡ. ಒಂದು 4 ತಿಂಗಳಿಂದ ನನ್ನ ಘಟನೆಗಳು ನೋಡಿದ್ರೆ ಅದು ಹೇಗೆ ಘಟನೆಗಳಾಗ್ತದೆ, ನನ್ನ ಶಕ್ತಿಯನ್ನು ಯಾವ ಸಮಾಧಾನ. ನಿಮ್ಮ ಹಸ್ತಕ್ಷೇಪ ಬೇಕೆಂದು ಸೋನಿಯಾಗೆ ಪತ್ರ ಬರೆದ ಮಹಿಳಾ ಸಂಘಟನೆಗಳು. ಧರ್ಮಯುದ್ಧ ದೇಶಾದ್ಯಂತ ಭಾರಿ ಸಂಚಲನ ಸೃಷ್ಟಿಸಿರೋ ಧರ್ಮಸ್ಥಳ ಶವಶೋಧ ಪ್ರಕರಣ ದಿನಕ್ಕೊಂದು ತಿರುವುಗಳನ್ನ ಪಡೆದುಕೊಂಡಿತು. ಸದ್ಯ ಚಿನ್ನಯ್ಯನ ಕಳ್ಳಾಟಗಳು ಒಂದೊಂದೇ ಹೊರಬಂದ ಬಳಿಕ ಕೇಸ್ ಮತ್ತೊಂದು ದಿಕ್ಕಿಗೆ ಹೊರಳಿದೆ. ಇದರ ಬೆನ್ನಲ್ಲೇ ಧರ್ಮಸ್ಥಳದ ಬೆಂಬಲಿಗರು ಸಾಲು ಸಾಲಾಗಿ ಬಂದು ಧರ್ಮದರ್ಶಿಗಳಿಗೆ ಧೈರ್ಯ ತುಂಬುತ್ತಿದ್ದಾರೆ. ಇವತ್ತು ಧಾರ್ಮಿಕ ಕ್ಷೇತ್ರಗಳ ಮುಖಂಡರು ಧರ್ಮಸ್ಥಳದಲ್ಲಿ ಧರ್ಮ ಜಾಗೃತಿ ಸಮಾವೇಶ ನಡೆಸಿದ್ರು. ಕೇಸನ್ನ ಎನ್ಐಎಗೆ ವಹಿಸಬೇಕು ಅನ್ನೋದನ್ನು ಸೇರಿ ಒಟ್ಟು 8 ನಿರ್ಣಯಗಳನ್ನ ಕೈಗೊಂಡ ಪ್ರಮುಖರು ಸಿಎಂ, ಡಿಸಿಎಂ, ಗೃಹ ಸಚಿವರು, ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳಿಗೆ ನಿರ್ಣಯದ ಪ್ರತಿ ಸಲ್ಲಿಸಲು ನಿರ್ಧಾರ ಮಾಡಿದ್ರು. ಈ ವೇಳೆ ಮಾತನಾಡಿದ ಡಾಕ್ಟರ್ ವೀರೇಂದ್ರ ಹೆಗಡೆ, 4 ತಿಂಗಳಲ್ಲಿ ಅಣ್ಣಪ್ಪನ ಶಕ್ತಿ ಏನು ಅನ್ನೋದು ಗೊತ್ತಾಗಿದೆ ಅಂತ ಹೇಳಿದ್ರು. ಅಣ್ಣಪ್ಪ ಅನ್ನೋ ಲಕ್ಷಣ ಇದ್ರೆ ಬೇರೆ ಯಾವ ಲಕ್ಷಣ ಬೇಡ. ಯಾಕೆಂದ್ರೆ ಎಲ್ಲ ಲಕ್ಷಣ ಏನು ಅಣ್ಣಪ್ಪ ಎಚ್ಚರಿಕೆಯಿಂದ ಮಾಡ್ತಾರೆ. ಈಗ ಕಳೆದ ಒಂದು 4 ತಿಂಗಳಿಂದ ನನ್ನ ಘಟನೆಗಳು ನೋಡಿದರೆ ಅದು ಹೇಗೆ ಘಟನೆಗಳಾಗ್ತದೆ, ಹೇಗೆ ಸಂದರ್ಭೋಚಿತವಾಗಿ ಬದಲಾವಣೆ ಆಗಿದೆ ಅಂತ ಗಮನಿಸಿದರೆ ಅಣ್ಣಪ್ಪನ ಕಾರವಾರ ಏನು, ನನ್ನ ಶಕ್ತಿಯನ್ನು, ಸ್ವಾಮಿ ಅನುಗ್ರಹ ಅಂದರೆ ಏನು ನಿಮಗೆಲ್ಲ ಗೊತ್ತಾಗಿದೆ. ನಿಮ್ಮ ಕ್ಷೇತ್ರ ಯಾವ ಸಮಾಧಾನ. ನಾವೆಲ್ಲರೂ ಕೂಡ ಸೇರಿ ಪ್ರಾರ್ಥನೆ ಮಾಡೋಣ. ನಮ್ಮ ಕ್ಷೇತ್ರಕ್ಕೆ ಬಂದಿರುವಂತೆಲ್ಲ ಆಪತ್ತನ್ನು ದೂರ ಆಗಿ ನಿಮ್ಮೆಲ್ಲರೂ ಕೂಡ ನಿಮ್ಮ ದೈವಗಳು ನಿಮ್ಮನ್ನು ಈ ರೀತಿ ರಕ್ಷಣೆ ಮಾಡ್ತಾರೆ. ನಿಮ್ಮ ದೇವಸ್ಥಾನ ಹೇಗೆ, ಇಲ್ಲಿ ಹಿಂದೂ ಧರ್ಮ ಹೇಗೆ ಅಂತಂದರೆ ಧರ್ಮದೇವತೆಗಳು ಆಯಾ ಕ್ಷೇತ್ರದಲ್ಲಿ ನಿಂತು ಆ ಧರ್ಮವನ್ನು ಕಾಪಾಡ್ತಾರೆ. ಧರ್ಮವನ್ನು ಕಾಪಾಡಲಿಕ್ಕೆ ನಾವೆಲ್ಲ ಮನುಷ್ಯರು, ನೀವು ಎಲ್ಲರೂ ಕೂಡ ನಿಮಿತ್ತ ಮಾತ್ರ. ಮಾಡುವವರೇ ಮಾಡಿಸಲು ನಮ್ಮ ಈ ಯಂತ್ರಗಳ ಮೂಲಕ ಮಾಡಿಸ್ತಾರೆ. ಮತ್ತೊಂದು ಕಡೆ ಧರ್ಮಸ್ಥಳ ಪ್ರಕರಣ ಕಾಂಗ್ರೆಸ್ ಹೈಕಮಾಂಡ್ ಅಂಗಳಕ್ಕೆ ತಲುಪಿದೆ. ಧರ್ಮಸ್ಥಳ ಪ್ರಕರಣ ಕುರಿತಾಗಿ ರಾಜ್ಯದ ಕೆಲ ಮಹಿಳಾ ಸಂಘಟನೆಗಳು ಅಭಿಯಾನ ನಡೆಸುತ್ತಿವೆ. ಇದಕ್ಕೆ ಕೊಂದವರು ಯಾರು, ಧರ್ಮಸ್ಥಳದಲ್ಲಿ ಮಹಿಳೆಯರನ್ನ ಕೊಂದವರು ಯಾರು ಅನ್ನೋ ಹೆಸರನ್ನಿಟ್ಟಿದೆ. ಇದೇ ಕ್ಯಾಂಪೇನ್ ಭಾಗವಾಗಿ ಕೈ ಅಧಿನಾಯಕಿ ಸೋನಿಯಾ ಗಾಂಧಿಗೂ ಪತ್ರ ಬರೆದಿವೆ. 10 ಮಹಿಳಾ ಸಂಘಟನೆಗಳು ಸೇರಿದಂತೆ 40 ಮಹಿಳಾ ಹೋರಾಟಗಾರರು ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ. ಆತ್ಮೀಯ ಸೋನಿಯಾ ಗಾಂಧಿ ಅವರೇ, ಕಾಂಗ್ರೆಸ್ ಸರ್ಕಾರದ ಸಚಿವರ ಹೇಳಿಕೆಗಳು ಕೋಲಾಹಲ ಹೆಚ್ಚಿಸಿವೆ. ನ್ಯಾಯಯುತ ತನಿಖೆಯ ಬಗ್ಗೆ ಸಂದೇಹಕ್ಕೆ ಕಾರಣವಾಗಿದೆ. ತನಿಖೆ ಪೂರ್ಣಗೊಳ್ಳುವ ಮೊದಲೇ ಸರ್ಕಾರದ ಪ್ರಮುಖರ ಹೇಳಿಕೆಗಳು ಹಲವಾರು ದಶಕಗಳಿಂದ ಕಳೆದುಕೊಂಡ ಜೀವಗಳನ್ನ ಕ್ಷುಲ್ಲಕಗೊಳಿಸುತ್ತವೆ. ಇದರಿಂದ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವ ಎಸ್ಐಟಿ ಸಾಮರ್ಥ್ಯ ದುರ್ಬಲಗೊಳಿಸುತ್ತವೆ. ಕರ್ನಾಟಕ ಸರ್ಕಾರ ದುರ್ಬಲರನ್ನ ಮೌನಗೊಳಿಸುವ ಬದಲು ಅವರನ್ನ ರಕ್ಷಿಸುವ ಕಾನೂನು ಜಾರಿ ಸಂಸ್ಥೆಗಳ ಮೇಲಿನ ನಮ್ಮ ನಂಬಿಕೆಯನ್ನ ಪುನಃಸ್ಥಾಪಿಸಲು ನಿಮ್ಮ ಹಸ್ತಕ್ಷೇಪವು ನಿರ್ಣಾಯಕವಾಗಿದೆ. ಈ ಪ್ರಕರಣಗಳು ಏನಿದ್ವೋ ಅವುಗಳು ಅದಕ್ಕೊಂದಷ್ಟು ಬೆಳಕು ಚೆಲ್ಬೋದೇನೋ ಇದು ಅಂತ ನಾವು ಅನ್ಕೊಂಡ್ವಿ. ಬಟ್ ಆ ನಂತರ ಆದಂತ ಸಿನಾರಿಯೋಗಳೆಲ್ಲ ನೋಡಿದಾಗ ನಿಜವಾಗ್ಲೂ ಆಗ್ಬೇಕಾದಂತ ಅಂದ್ರೆ ಅನ್ಯಾಯಕ್ಕೊಳಗಾದಂಥದಕ್ಕೆ ನ್ಯಾಯ ಸಿಗ್ಬೇಕಾದಂಥದ್ದು ಕೂಡ ಎಲ್ಲೋ ಒಂದು ಡೈವರ್ಟ್ ಆಗೋಯ್ತೇನೋ ಅನ್ನೋ ಒಂದು ಮನಸ್ಥಿತಿ ಗೊತ್ತಾಯ್ತು. ಹೀಗೆ ಪತ್ರ ಬರೆದಿರೋ ಮಹಿಳಾ ಹೋರಾಟಗಾರರು ಸೋನಿಯಾ ಗಾಂಧಿ ಮುಂದೆ 3 ಬೇಡಿಕೆಗಳನ್ನಿಟ್ಟಿದ್ದಾರೆ. 2018ರಲ್ಲಿ ವಿಎಸ್ ಉಗ್ರಪ್ಪ ಸಮಿತಿ ನೀಡಿದ ವರದಿ ಪರಿಗಣಿಸಬೇಕು. ನ್ಯಾಯಸಮ್ಮತ ತನಿಖೆ ನಡೆಸಲು ಜನಪ್ರತಿನಿಧಿಗಳು ಸಹಕರಿಸಬೇಕು. ಸೌಜನ್ಯ ಪ್ರಕರಣದ ತನಿಖೆಯಲ್ಲಿ ಲೋಪ ಎಸಗಿದ ಅಧಿಕಾರಿಗಳನ್ನ ನ್ಯಾಯಾಲಯದ ಆದೇಶದಂತೆ ತನಿಖೆಗೊಳಪಡಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಡಿಸಿಎಂ ಡಿಕೆ ಹೇಳಿಕೆ ಬಗ್ಗೆನೂ ಪತ್ರದಲ್ಲಿ ಉಲ್ಲೇಖ. ಅವರು ಬಹಳ ದೊಡ್ಡ ಷಡ್ಯಂತ್ರ ನಡೆದಿದೆ. ಇದೊಂದು ದೊಡ್ಡ ಷಡ್ಯಂತ್ರ. ಇದು ನಾನು ಯಾರ್ದು ಅಂತ ನಾನು ಹೇಳುದಿಲ್ಲ. ಇದೊಂದು ದೊಡ್ಡ ಷಡ್ಯಂತ್ರನೇ. ವೆಲ್ ಪ್ಲಾನ್ಡ್ ಸ್ಟ್ರಾಟಜಿ ಮಾಡಿ ಅವ್ರ ಮೇಲೆ ಕಪ್ಪು ಚುಕ್ಕಿ ತರಬೇಕು ಅಂತ ಹೇಳಿ ಪ್ರಯತ್ನ ನಡೀತಾ ಇದೆ.
ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದ ಷಡ್ಯಂತ್ರದ ಹೇಳಿಕೆ ಬಗ್ಗೆನೂ ಮಹಿಳಾ ಹೋರಾಟಗಾರರು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಡಿಕೆ ದಾರಿ ತಪ್ಪಿಸೋ ಹೇಳಿಕೆ ನೀಡಿದ್ದಾರೆ. ಈ ಮಾತನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಬೆಂಬಲಿಸಿದ್ದಾರೆ ಅಂತ ಎಸ್ಐಟಿ ತನಿಖೆ ಬೆಳವಣಿಗೆ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರ ಬಗ್ಗೆನೂ ಕೂಡ ಮೆನ್ಷನ್ ಮಾಡಿದೀವಿ. ಯಾಕಂದ್ರೆ ಇದು SIT ತನಿಖೆ ನಡೀತಾ ಇರ್ಬೇಕಾದ್ರೇನೆ ತನಿಖಾ ತಂಡವನ್ನ ರಚಿಸಿರೋದು ಇವ್ರದೇ ಸರ್ಕಾರ ಆಗಿದ್ರು ಇವ್ರು ಬಂದು ಮತ್ತೆ ಸದನದಲ್ಲಿ ಕೂಡ ಮಾತಾಡ್ತಾರೆ. ಏನು ಅಂತಂದ್ರೆ ಇದು ಯಾವ್ದೋ ಒಂದು ಸಂಸ್ಥೆಗೆ ಕಳಂಕ ತರೋದಕ್ಕೆ ಮಾಡಿರುವಂತದ್ದು ಅನ್ನೋದು ಹೇಳೋದಿದೆ ಅಲ್ಲ, ಅದು ತಪ್ಪಲ್ವಾ ಅದು? ಇನ್ನು ಸೋನಿಯಾ ಗಾಂಧಿಗೆ ದೂರು ಕೊಟ್ಟಿರೋದು ಕಾಂಗ್ರೆಸ್ನ ಮತ್ತೊಂದು ಗುಂಪು ಅಂತ ಬಿಜೆಪಿ ನಾಯಕರು ಲೇವಡಿ ಮಾಡಿದ್ದಾರೆ. ಇವ್ರು ಯಾರು ನೀಡೋರು, ಮತ್ತೊಂದು ಏನು ಮಾಡೋರು, ಸೋನಿಯಾ ಗಾಂಧಿ ಅವರಿಗೆ ಧರ್ಮಸ್ಥಳದ ಬಗ್ಗೆ ಏನು ಗೊತ್ತಿದೆ ರೀ ಪಾಪ. ಇವೆಲ್ಲ ತರಬಾರ್ದು. ಹೆಣ್ಮಕ್ಳಿಗೆ ಯಾರು ಹೇಳ್ಕೊಟ್ಟು ಮಾಡಿಸಿರ್ಬೋದು. ಸಿದ್ದರಾಮಯ್ಯನವರು ಮತ್ತೆ ಅವ್ರ ಟೀಮ್ ಮಸ್ತಕ್ಕಿದೆ, ಏನಾರು ಆಗಿರ್ಬೋದು. ಸೋನಿಯಾ ಗಾಂಧಿ ಅವ್ರು ಏನು ಮಾಡ್ತಾರೆ, ಎಲ್ಲ ಒಂದೇ ಇವೆಲ್ಲ ಈ ಕಾಂಗ್ರೆಸ್ ಪಾರ್ಟಿ ಅಲ್ಲಿ ಲೀಡರ್ಸು ಇವರು ಎಲ್ಲ ಒಂದೇ. ಅವರು ಈಗ ಕೊಟ್ಟವರು ಸದ್ಯಕ್ಕೆ ದೂರು ಕೊಟ್ಟವರು ಕಾಂಗ್ರೆಸ್ಸಿನ ಮತ್ತೊಂದು ಗುಂಪು ಅಂತ ನಾ ಹೇಳ್ತೀನಿ. ಮತ್ತೊಂದು ಕಡೆ ನೆನೆ ರಾಜ್ಯದ 8 ಸ್ವಾಮೀಜಿಗಳು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ನಡೀತಿದೆ. NIA ತನಿಖೆಗೆ ನೀಡುವಂತೆ ಕೇಂದ್ರ ಗೃಹ ಸಚಿವರಿಗೆ ಮನವಿ ಮಾಡಿದ್ರು. ಈ ವಿಚಾರವಾಗಿ ಸಿಎಂ ಸೇರಿದಂತೆ ಸಚಿವರು ಪ್ರತಿಕ್ರಿಯಿಸಿದ್ದಾರೆ. NIA ತನಿಖೆ ವಿಚಾರವನ್ನ ತಳ್ಳಿ ಹಾಕಿದ್ದಾರೆ. ಧರ್ಮಸ್ಥಳ ಪ್ರಕರಣ ನೇ ತನಿಖೆ ಮಾಡಬೇಕು ಅಂತ ಅಮಿತ್ ಶಾ ಹೋಗಿ ದೂರು ಕೊಟ್ಟಿದ್ದಾರೆ ಸ್ವಾಮೀಜಿಗಳೆಲ್ಲರೂ. SIT ಮಾಡಿದ್ದೀವಿ. ಅವರು ಪೊಲೀಸ್ನವರೇ ಅಲ್ವಾ? NIA ಇರೋರು ಯಾರು? ಅವರು ಪೊಲೀಸ್ನವರು. ನೋಡಿ ಇದೆಲ್ಲ ಸ್ಪಾನ್ಸರ್ಡ್ ಇರ್ತದೆ ಬಿಡಿ, ಬಿಜೆಪಿದು ಸ್ಪಾನ್ಸರ್ಡ್ ಎಲ್ಲ ಇದೆಲ್ಲ. ಸದ್ಯ ಧರ್ಮಸ್ಥಳ ಕೇಸ್ ಹಲವು ತಿರುವುಗಳನ್ನ ಪಡ್ಕೊಳ್ತಿದ್ದು ಇದು ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ. ಕಿರಣ್ ಹನ್ಯಡ್ಕ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.